ಆ ಮೀಟಿಂಗ್ ಆದ್ಮೇಲೆ ನಾನು ರಿವ್ಯೂ ಮಾಡ್ತೀನಲ್ಲ. ರಾಜ್ಯದೇನಿಲ್ಲ, ಕಳೆದ ವರ್ಷ ಬರಗಾಲ ಇತ್ತು, ನಮಗೆ ರಿಸರ್ವ್ ನೀರೇ ಇರಲಿಲ್ಲ. ಆಗಲೂ ಸಮೇತ ನಾವು ಯಾವುದು ಇದನ್ನ ಪವರ್ ಕಟ್ ಮಾಡಲಿಲ್ಲ. ಬೇಡಿಕೆ ಬಂದ ಕೂಡಲೇ ಎಕ್ಸ್ಟ್ರಾ ಬೇಡಿಕೆ ಯಾವುದು ಕೆಲವು ಡಿಸ್ಟ್ರಿಕ್ಟ್ ಇಂದ ಬಂದಿತ್ತು, ಹಾಗೆ ಎಕ್ಸ್ಟ್ರಾ ಅವರ್ಸ್ ಅಲ್ಲಿ ಪವರ್ ಕೊಡುವಂತ ಕೆಲಸ ನಾನೊಬ್ಬರೇ ಮಾಡಲಿಲ್ಲ, ನಮ್ಮ ಚೀಫ್ ಮಿನಿಸ್ಟ್ರು ಅವರ ಒಂದು ಆದೇಶ ಪ್ರಕಾರ ಎಲ್ಲ ಮಾಡಿದ್ವಿ. ಈಗಲೂ ಸಮೇತ ಎಲ್ಲಾ ಕ್ರಮ ನಾವು ನಮ್ಮ ಆಫೀಸರ್ಗಳು ಇಂಜಿನಿಯರ್ಗಳು ಎಲ್ಲಾ ಕ್ರಮಗಳನ್ನು ನಾವು ತಗೊಳ್ತಾ ಇದ್ದೀವಿ. ಇದೊಂದು ಬಿಟ್ರೆ ಪರಿಸ್ಥಿತಿಗೆ ಅನುಸಾರವಾಗಿ ನಾವು ಅದನ್ನ ಎದುರಿಸ್ತೀವಿ. ಈಗ ನಾನು ನಿಮ್ಗೆ ಹೇಳಿದಿಲ್ಲ, ಕಳೆದ ವರ್ಷನೇ ಲೋಡ್ ಶೆಡ್ಡಿಂಗ್ ಮಾಡಲಿಲ್ಲ. ಈ ವರ್ಷನೂ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಸುಮಾರು 16-17 ಸಾವಿರ ಮೆಗಾವಾಟ್ ಬರ್ತಾ ಇದೆ. ಅದನ್ನ ನಾವು ಇದು ಮಾಡ್ತೀವಿ. ಆತರ ಕೊರತೆ ಇದ್ಬಿಟ್ರೆ ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ಬಿಟ್ಟು ಕೊಡ್ತೀವಿ. ಆ ಮೀಟಿಂಗ್ ಆದ್ಮೇಲೆ ನಾನು ರಿವ್ಯೂ ಮಾಡ್ತೀನಲ್ಲ. ರಾಜ್ಯದೇನಿಲ್ಲ, ಕಳೆದ ವರ್ಷ ಬರಗಾಲ ಇತ್ತು, ನಮಗೆ ರಿಸರ್ವ್ ನೀರೇ ಇರಲಿಲ್ಲ. ಆಗಲೂ ಸಮೇತ ನಾವು ಯಾವುದು ಇದನ್ನ ಪವರ್ ಕಟ್ ಮಾಡಲಿಲ್ಲ. ಬೇಡಿಕೆ ಬಂದ ಕೂಡಲೇ ಎಕ್ಸ್ಟ್ರಾ ಬೇಡಿಕೆ ಯಾವುದು ಕೆಲವು ಡಿಸ್ಟ್ರಿಕ್ಟ್ ಇಂದ ಬಂದಿತ್ತು, ಹಾಗೆ ಎಕ್ಸ್ಟ್ರಾ ಅವರ್ಸ್ ಅಲ್ಲಿ ಪವರ್ ಕೊಡುವಂತ ಕೆಲಸ ನಾನೊಬ್ಬರೇ ಮಾಡಲಿಲ್ಲ, ನಮ್ಮ ಚೀಫ್ ಮಿನಿಸ್ಟ್ರು ಅವರ ಒಂದು ಆದೇಶ ಪ್ರಕಾರ ಎಲ್ಲ ಮಾಡಿದ್ವಿ. ಈಗಲೂ ಸಮೇತ ಎಲ್ಲಾ ಕ್ರಮ ನಾವು ನಮ್ಮ ಆಫೀಸರ್ಗಳು ಇಂಜಿನಿಯರ್ಗಳು ಎಲ್ಲಾ ಕ್ರಮಗಳನ್ನು ನಾವು ತಗೊಳ್ತಾ ಇದ್ದೀವಿ. ಇದೊಂದು ಬಿಟ್ರೆ ಪರಿಸ್ಥಿತಿಗೆ ಅನುಸಾರವಾಗಿ ನಾವು ಅದನ್ನ ಎದುರಿಸ್ತೀವಿ. ಈಗ ನಾನು ನಿಮ್ಗೆ ಹೇಳಿದಿಲ್ಲ, ಕಳೆದ ವರ್ಷನೇ ಲೋಡ್ ಶೆಡ್ಡಿಂಗ್ ಮಾಡಲಿಲ್ಲ. ಈ ವರ್ಷನೂ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಸುಮಾರು 16-17 ಸಾವಿರ ಮೆಗಾವಾಟ್ ಬರ್ತಾ ಇದೆ. ಅದನ್ನ ನಾವು ಇದು ಮಾಡ್ತೀವಿ. ಆತರ ಕೊರತೆ ಇದ್ಬಿಟ್ರೆ ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ಬಿಟ್ಟು ಕೊಡ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.